ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು
ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರುಲಾಪುರಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರುಲಾಪುರಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ರೈತರು ಒಪ್ಕೊಳ್ತಾರ? ರೈತರು ಇವತ್ತು ದಡ್ರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಜನಪ್ರತಿನಿಧಿಗಳೇ, ರೈತರು ದಡ್ಡರಲ್ಲ. ಕಬ್ಬು ಬೆಳೆಗಾರರ ಬೆನ್ನಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಂತಿದೆ. ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಇವತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಜಾಗದಲ್ಲಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಬ್ಬಿನ ಬೆಲೆ ಬಡಿದಾಟ ಈಗ ತಾರಕಕ್ಕೇರೋದು ನಿಶ್ಚಿತ. ರೈತರ ಪರವಾಗಿ ಹೋರಾಟದ ಅಖಾಡಕ್ಕೆ ಧುಮುಕಿರೋದು ವಿಜೇಂದ್ರ ಅವರು. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಬ್ಬಿನ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತೇಳಿ ಸಬೂಬನ್ನ ಕೊಡ್ತಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಹೆಗಲಿಗೆ ರೈತರ ಮನವೊಲಿಕೆಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಗುರುಲಾಪುರಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿ ಕೊಡ್ತಾರೆ. ರೈತರು ಒಪ್ಕೊಳ್ತಾರ ನೋಡೋಣ. ರೈತರು ಕೇಳ್ತಿರೋದು ಈ ಕ್ಷಣಕ್ಕೆ ನೀವು ಅನೌನ್ಸ್ ಮಾಡಿ, ನೀವು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಸಬೂಬನ್ನ ಕೊಟ್ಟು ನಮ್ಮ ಸಚಿವರನ್ನ ಕಳಿಸ್ತೀನಿ, ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ರೆ